ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ತೇಜಸ್ವಿನಿ ಅನ್ನೋರ ಜಾತಕನ ವಿಶ್ಲೇಷಣೆ ಮಾಡೋಣ. ತೇಜಸ್ವಿನಿ ಸ್ತ್ರೀ 2 ನವೆಂಬರ್ 1991 10 ಗಂಟೆ 45 ನಿಮಿಷ ಸಂಜೆ ರಾಮನಗರದಲ್ಲಿ ಹುಟ್ಟಿದ್ದಾರೆ. ಉತ್ತರ ಫಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ, ಮಿಥುನ ಲಗ್ನ. ಒಮ್ಮೊಮ್ಮೆ ಜಾತಕ ಹೇಳೋಕ್ಕೆ ಬೇಜಾರಾಗ್ಬಿಡುತ್ತೆ. ಹೌದು, ಇಂದ್ರ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು. ಮಧ್ಯಮ ಯೋಗದಲ್ಲಿ ಹುಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀನಿ. ಯಾವುದೇ ಗ್ರಹ ಯೌವನಾವಸ್ಥೆ ಇದ್ದರೆ 100ಕ್ಕೆ 100 ಫಲ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಉಚ್ಚ, ನೀಚ ಹಾಗೂ ರಾಹುಕೇತು ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. ಅದ 1, 4, 7, 10 ಕೇಂದ್ರ ಆದರೆ, 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ, 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ನೋಡಿ, ಮಿಥುನ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬುಧ, 2ನೇದು ಬಂದ್ಬಿಟ್ಟು ಶುಕ್ರ, 3ನೇದು ಬಂದ್ಬಿಟ್ಟು ಗುರು, 4ನೇದು ಬಂದ್ಬಿಟ್ಟು ಶನಿ. ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹುಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ. ಕುಜ ಮತ್ತು ಚಂದ್ರ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ವಕ್ರಗತಿಯಲ್ಲೇ ಯಾರೂ ಇಲ್ಲ, ಆದರೆ ನೀಚ ಸೂರ್ಯ ಮಾತ್ರ ಇದ್ದಾನೆ ನೋಡಿ. ಅಸ್ತಂಗತ ಕುಜ, ನೀಚ ರಾಹು, ನೀಚ ಕೇತು, ಇಲ್ಲಿ ವಿರೋಧಿಗಳು ಆಲ್ಮೋಸ್ಟ್ ಆಲ್ ಇಲ್ಲ. ಹೌದು, ಚಂದ್ರ ಕುಜ ಏನಿದಾರಲ್ಲ ವಿರೋಧಿಗಳು ಆಲ್ಮೋಸ್ಟ್ ಆಲ್ ಅವ್ರು ಇಲ್ವೇ ಇಲ್ಲ, ಡೆಡ್ ಅವರು. ಬಟ್ ಯೋಗಕಾರಕ ಗ್ರಹಗಳೇ ವಿರೋಧಿಗಳಾಗಿದ್ದಾರೆ ಇಲ್ಲಿ. ಒಮ್ಮೊಮ್ಮೆ ಜಾತಕ ಹೇಳಕ್ಕೆ ಬಹಳ ಬೇಜಾರಾಗುತ್ತೆ, ಯಾಕಂದ್ರೆ ಇಡೀ ಜಾತಕ ಕೆಟ್ಟಿದೆ. ಇದರಲ್ಲಿ ಒಂದು ಗ್ರಹವೂ ನೆಟ್ಟಿಲ್ಲ. ಹೆಂಗೆ ಹೇಳಿ ನಾನು? ಆದರೂ ಅನಿವಾರ್ಯ, ನಾನು ಹೇಳಲೇಬೇಕು, ಹೇಳುತ್ತೇನೆ. ಬನ್ನಿ, ಕೇತು ಲಗ್ನದಲ್ಲಿ ಕೇತು ನೋಡಿ, 1ನೇ ಭಾವದಲ್ಲಿ ಕೇತು. ನೀಚ ಕೇತು ಬರಬಾರದು 1ನೇ ಭಾವದಲ್ಲಿ. ಏನಾಗುತ್ತೆ? ಈ ಮನೆಯ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ ನೋಡಿ. ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ, ಒಳ್ಳೆ ಗುಣಗಳು ಬೆಳೆದಿರುವುದಿಲ್ಲ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಫಿಸಿಕಲಿ ಭಾಳ ಡ್ಯಾಮೇಜ್ ಆಗ್ತಾರೆ. ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಒಳ್ಳೆ ಇಮೇಜ್ ಬೆಳೆಯೋದಿಲ್ಲ, ಬುದ್ಧಿವಂತಿಕೆಯ ನಡೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಒಳ್ಳೆ ಟೇಸ್ಟ್ ಇರೋದಿಲ್ಲ ಅವರಿಗೆ ಅಂತ ಲಗ್ನ ಹೇಳುತ್ತೆ. ಹೌದು, 1ನೇ ಭಾವದಲ್ಲಿ ಕೇತು ನೀಚನಾಗಬಾರದು. ಮೋಸ್ಟ್ ಡೇಂಜರಸ್. ಕೆಟ್ಟ ಹ್ಯಾಬಿಟ್ಸನ್ನು ಕಲಿಸ್ತಾನೆ. ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳುವ ಎಲ್ಲ ಲಕ್ಷಣಗಳು ಬರ್ತವೆ.
ಅನಿವಾರ್ಯ, ನನಗೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇವನು 5ನೇ ಮನೆ ಸ್ವಾಮಿ, ಇವನು 7ನೇ ಮನೆ ಸ್ವಾಮಿ ಪ್ಲಸ್ 10ನೇ ಮನೆ ಸ್ವಾಮಿ, 3ನೇ ಮನೆಯಲ್ಲಿ ಬಂದಿದ್ದಾರೆ. 3ನೇ ಭಾವದ ಫಲವನ್ನು ಬಹಳ ಒಳ್ಳೆಯದಾಗ ಅನ್ನಿಸ್ತದೆ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಬಹಳ ಧೈರ್ಯಶಾಲಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ನಿಮ್ಮ ಕೆಲಸದ ಕೆಪಾಸಿಟಿ ಬಹಳ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಇರ್ತೀರ. ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ 100ಕ್ಕೆ 100 ನೀವು ಹಿಂದೆ ಸರಿಯೋದಿಲ್ಲ. ಬರವಣಿಗೆ, ಸಾಹಿತ್ಯ, ಕಲೆ ಇದರಲ್ಲಿ ಆಸಕ್ತಿ ಇರುತ್ತೆ. ಡ್ರಾಮಾ, ಡ್ಯಾನ್ಸು, ಹಾಡು, ಸಿನಿಮಾ ಇಂಥದ್ರಲ್ಲೂ ಬಹಳ ಆಸಕ್ತಿ ಇರುತ್ತೆ. ಮಾತಿನಲ್ಲಿ ಯಾವತ್ತೂ ಸುಳ್ಳಲ್ಲ. ಟ್ಯಾಲೆಂಟನ್ನು ಯಾವಾಗ ಪ್ರೆಸೆಂಟ್ ಮಾಡಬೇಕು ಆವಾಗ ಪ್ರೆಸೆಂಟ್ ಮಾಡ್ತೀರಾ. ನೀವು ಯಾವುದಾದ್ರು ಕೆಲಸಕ್ಕೆ ಬೆನ್ನು ಎತ್ತಿದ್ರೆ ಅಥವಾ ಕೈ ಹಿಡಿದ್ರೆ ಅದು ಮುಗಿಯುವವರೆಗೂ ಬಿಡೋದಿಲ್ಲ. ಕೋರ್ಟು ಕಚೇರಿಗಳಲ್ಲಿ ಗೆಲುವು ಸಾಧಿಸುವುದಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಾ. ಇದು 3ನೇ ಭಾವದ ಫಲ. ನೋಡಿ, 3ನೇ ಭಾವದ ಫಲ ಅವ್ರು ಚೆನ್ನಾಗಿ ಪಡಿತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟು ಎಜುಕೇಷನ್ ಹೇಳ್ಕೊಳ್ಳೋಷ್ಟು ನಿಮಗೆ ಬೇಗ ಸಿಗೋದಿಲ್ಲ. ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಸೆಕ್ಷುವಲ್ ಲೈಫು ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅಷ್ಟು ಸಿಗೋದಿಲ್ಲ. ಹುಟ್ಟುವ ಮಕ್ಕಳು ಬೇಗ ಹುಟ್ಟೋದಿಲ್ಲ, ಅಥವಾ ಬೇಗ ಬೆಳೆಯೋದಿಲ್ಲ, ಅಥವಾ ಬೇಗ ಪ್ರಜ್ಞಾವಂತರಾಗೋದಿಲ್ಲ. ಒಳ್ಳೆ ಟ್ಯಾಲೆಂಟನ್ನು ಸರಿಯಾಗಿ ಟೈಮಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೊಳಕ್ಕಾಗೋದಿಲ್ಲ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿ ಮತ್ತು ಪ್ರೇಮ ಏನಿದೆಯಲ್ಲ, ಅವ್ರ ಪ್ರೀತಿ ಮತ್ತು ಪ್ರೇಮ ಲೇಟಾಗಿ ಸಿಗುತ್ತೆ. ನಿಮಗೆ ಯಾವುದೇ ಕಷ್ಟ ಬಂದರೂ ಅದನ್ನು ಸ್ವಲ್ಪ ಟೈಮ್ ಕಷ್ಟದಿಂದ ಆಮೇಲೆ ಸರಿ ಹೋಗುತ್ತೆ. ಸುಖ ಶಾಂತಿ ಅಷ್ಟು ಬೇಗ ಸಿಗೋದಿಲ್ಲ ನಿಮಗೆ. ನೀವು ಪ್ರಯತ್ನ ಮಾಡಬೇಕು. ಗುಡ್ಡಕ್ಕೆ ಮಣ್ಣು ಹೊತ್ತ ಮೇಲೆ ನಿಮಗೆ ಸುಖ ಶಾಂತಿ ಸಿಗುತ್ತೆ. ಕಷ್ಟಗಳು ಬೇಗ ಹೋಗೋದಿಲ್ಲ, ಸಾಧನೆ ಬೇಗ ಆಗೋದಿಲ್ಲ, ಗುಣಗಳು ಬೇಗ, ಒಳ್ಳೆ ಗುಣಗಳು ಬೇಗ ಬೆಳೆಯೋದಿಲ್ಲ, ಪಬ್ಲಿಕ್ ಇಮೇಜು ಒಳ್ಳೆಯದು ಬೇಗ ಬೆಳೆಯೋದಿಲ್ಲ. ನೋಡಿ, 3ನೇ ಮನೆ ಲೇಟ್ ಅಂತ, ಡಿಲೇನೆಸ್. ಗುಡ್ಡಕ್ಕೆ ಮಣ್ಣು ನೋಡೋದು ಬಹಳ ಪ್ರಯತ್ನಶೀಲರಾಗಿ ಮಾಡಿ ಮೇಲೆ ಸಿಗುತ್ತೆ. ಇದು 5ನೇ ಭಾವದ ಫಲ. ದಾಂಪತ್ಯನೂ ಅಷ್ಟೇ. ದಾಂಪತ್ಯ ಅಷ್ಟು ಬೇಗ ಹೊಂದಾಣಿಕೆ ಆಗೋದಿಲ್ಲ ನಿಮಗೆ. ಇಟ್ ವಿಲ್ ಟೇಕ್ ಎ ಟೈಮ್. ಗಂಡ ಗುಣಗಳನ್ನು ತಿಳ್ಕೋಬೇಕಾದ್ರೆ ನಿಮಗೆ ಬಹಳ ಟೈಮ್ ಬೇಕಾಗುತ್ತೆ. ದಾಂಪತ್ಯದ ಆಯುಷ್ಯು ಚೆನ್ನಾಗಿರುತ್ತೆ. ದಿನನಿತ್ಯ ಬರೋ ದುಡ್ಡು ಬೇಗ ಬರೋದಿಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ನಿಮಗೆ ಬೇಗ ಆಗೋದಿಲ್ಲ. ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಬಂದರೆ ಬಹಳ ಕಷ್ಟ ಬರುತ್ತೆ, ಒಂದಿನ ಸುಖ ಬಂದರೆ ಬಹಳ ಸುಖ ಬರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದರೆ 100% ಲಾಸ್ ಆಗ್ತೀರಾ. ಪ್ರೊಫೆಷ್ನಲಿ ಏನಾದರೂ ಮಾಡೋಕ್ಕೆ ಹೋದರೆ ಇಲ್ಲಿ ಹೆಸರು ಕೆಡಿಸ್ಕೊತೀರಾ. ದಯವಿಟ್ಟು ನೀವು ಗುರು ಶಾಂತಿ ಮಾಡಿಕೊಡ್ಬೇಕು. ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಸಾಧಿಸ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ಮಾನ ಪ್ರತಿಷ್ಠೆ, ಅಂತಸ್ತು, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಅಂತಸ್ತು, ಸ್ಥಾನಮಾನ ಇವೆಲ್ಲವೂ ನಿಮಗೆ ಲೇಟಾಗಿ ಸಿಗ್ತಾವೆ ಅಂತ ಶಾಸ್ತ್ರ ಹೇಳುತ್ತೆ. ಬೇಗ ಸಿಗಲ್ಲ, ಲೇಟಾಗಿ ಸಿಗ್ತಾವೆ ಅಂತ ಹೇಳುತ್ತೆ. ಹೌದು ನೋಡಿ, ಇದನ್ನ ನಾನು ಪ್ರಬಲ ವಸುಮತಿ ಯೋಗ ಅಂತ ಕರಿತೀನಿ. ಪ್ರಬಲ ವಸುಮತಿ ಯೋಗ ಅಂತ ಕರಿತೀನಿ. ಬಹಳ ಕೆಟ್ಟ ದೋಷ ಇದು ಬಹಳ ಒಳ್ಳೆ ಯೋಗ. ಪ್ರಬಲ ವಸುಮತಿ ಯೋಗ. ಹೌದು ನೋಡಿ, ಪ್ರಬಲ ವಸುಮತಿ ಯೋಗ 40 ಏಜ್ ಆದ್ಮೇಲೆ ಆಕ್ಟಿವೇಟ್ ಆಗುತ್ತೆ. ಮಕ್ಕಳಿಂದ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ ಎಲ್ಲವನ್ನೂ ಪಡ್ಕೊಳ್ಳೋದಲ್ದೇನೆ ನೆಮ್ಮದಿಯ ಬದುಕನ್ನು ಪಡಿತೀರಿ. ಮಕ್ಕಳು ಬಹಳ ಒಳ್ಳೆತನದಿಂದ ನಡೀತಾರೆ. 40 ವರ್ಷ ಆದ್ಮೇಲೆ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿ ಸಾಗುತ್ತೆ. ಹೌದು, ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಅದು 40 ವರ್ಷ ಆದಮೇಲೆ ಅಥವಾ 45 ವರ್ಷ ಆದಮೇಲೆ ಇದು ಆಕ್ಟಿವೇಟ್ ಆಗುತ್ತೆ. ಆವಾಗ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಅಂತಸ್ತು, ಒಳ್ಳೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಎಲ್ಲವನ್ನೂ ಪಡಿತಾರೆ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, 3ನೇ ಮನೆಯಲ್ಲಿ ಗುರು ಆಗಲಿ, ಶುಕ್ರ ಆಗಲಿ, ಬುಧ ಆಗಲಿ, ಚಂದ್ರ ಆಗಲಿ ಸೌಮ್ಯ ಗ್ರಹ ಬಂದರೆ ವಸುಮತಿ ಯೋಗ 40 ಇಲ್ಲ 45 ಏಜ್ ಆದ್ಮೇಲೆ ಆಕ್ಟಿವೇಟ್ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, 1ನೇ ಮನೆಯಲ್ಲಿ ನೀಚ ಕೇತು, 4ನೇ ಮನೆಯಲ್ಲಿ ವಿರೋಧಿ ಕುಜ, 7ನೇ ಮನೆಯಲ್ಲಿ ರಾಹು, 8, 10ನೇ ಮನೆಯಲ್ಲಿ ಯಾರು ಇಲ್ಲ. ಇದನ್ನ ಕಾಳಸರ್ಪ ದೋಷ ಅಂತ ಕರಿತೀನಿ.
ಬಹಳ ಕೆಟ್ಟ ದೋಷ ಇದು. ನೀವು ಮಸ್ಟ್ ಅಂಡ್ ಶುಡ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು. ಬಹಳ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಅನುಭವಿಸ್ತೀರಿ. ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ. ವಿರೋಧಗಳು ವಿಪರೀತ ಉಟ್ಕೋತಾರೆ. ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ವಿವಾದಗಳಿಗೆ ಗುರಿಯಾಗ್ತೀರಿ. ಅಪವಾದವನ್ನು ಹೊತ್ಕೋತೀರಿ. ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ. ಎಲುಬು ಕೀಳುಗಳ ಸಮಸ್ಯೆ ಬರುವುದಲ್ಲದೆ ತಂದೆಯ ವ್ಯವಹಾರದಲ್ಲಿ ಬಹಳ ಕ್ಷೀಣಿಸುತ್ತೆ. ತಂದೆಯ ವ್ಯವಹಾರ ಕೆಡುತ್ತೆ. ಅದು ಅಲ್ಲದೆ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆದರೂ ಆಶ್ಚರ್ಯ ಪಡುವಂಗಿಲ್ಲ. ಯಾವುದು ಇವೆಲ್ಲವೂ ಆಗ್ತವೆ. ಕಾಳ ಸರ್ಪ ದೋಷ ಇವೆಲ್ಲವನ್ನೂ ತಂದುಕೊಡ್ತವೆ ನಿಮಗೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ನೋಡಿ, ಚಂದ್ರ 0 ಡಿಗ್ರಿ ಇದ್ದಾನೆ 4ನೇ ಮನೆಯಲ್ಲಿ. ಹಾಗಾಗಿ 4ನೇ ಮನೆಯಲ್ಲಿ ನಿಮಗೊಂದು ಸ್ವಲ್ಪ ಎಫೆಕ್ಟ್ ಮಾಡೇ ಮಾಡ್ತಾನೆ. ಸ್ವಲ್ಪ ಆದರೂ ಮಾಡ್ತಾನೆ. ತಾಯಿ ಜೊತೆಗೆ ನಿಮಗೆ ಅಷ್ಟು ಅನುಬಂಧ ಇರುವುದಿಲ್ಲ, ಪ್ರೀತಿ ಪ್ರೇಮ ಇರುವುದಿಲ್ಲ, ಯಾವುದೇ ವ್ಯವಹಾರ ಕ್ಲಿಕ್ ಆಗೋದಿಲ್ಲ. ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ ನೀವು ಪ್ಲೆಜ್ ಇಡಬೇಕಾಗುತ್ತೆ. ಹೈಯರ್ ಎಜುಕೇಶನ್ ಬಹಳ ತೊಂದರೆಗೀಡಾಗುತ್ತೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸು, ವಾಟರ್ ರಿಲೇಟೆಡ್ ಪ್ರಾಬ್ಲಮ್ಸು ಬಂದೇ ಬರುತ್ತೆ ನಿಮಗೆ. ಅದು ಮನೆಯ ಸ್ಥಿತಿ ಅಷ್ಟು ಹೇಳಿಕೊಂಡಷ್ಟು ಮೇಲೆ ಇರುವುದಿಲ್ಲ. ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಇರುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳಕ್ಕಾಗಲ್ಲ. ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗೋದಿಲ್ಲ. ಮೂವಲ್ ಡಿಮೂವಲ್ ಪ್ರಾಪರ್ಟಿ ಇರೋದಿಲ್ಲ. ನೋಡಿ, 5ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ, ನೀಚ ಸೂರ್ಯ ರೀ. ಸೂರ್ಯ ನೀಚ ಆಗಬಾರ್ದು. ತಂದೆಯಿಂದ ದೂರ ಆಗ್ತೀರಾ, ತಂದೆಯ ವಿರೋಧಿ ಆಗ್ತೀರಾ, ತಂದೆಯು ನಿಮಗೂ ಆಗಿ ಬರುವುದಿಲ್ಲ. ತಂದೆ ಜೊತೆಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಅನುಬಂಧ ನಿಮ್ದು ಇರೋದಿಲ್ಲ. ಅಷ್ಟು ಹೇಳ್ಕೊಳ್ಳೋಷ್ಟು ನೆಮ್ಮದಿ ಇರೋದಿಲ್ಲ. ತಂದೆ ಜೊತೆ ಬಹಳ ತೊಂದರೆಗಿರ್ತೀರ. ಹೌದು, ತಂದೆಯ ಜೊತೆಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಸಂಬಂಧ ಉಳಿಯುವುದಿಲ್ಲ. 5ನೇ ಭಾವದ ಎಲ್ಲ ಫಲವತ್ತತೆ, ಎಜುಕೇಶನ್ ಹಾಳಾಗುತ್ತೆ, ದಾಂಪತ್ಯ ಹಾಳಾಗುತ್ತೆ, ಸೆಕ್ಸುವಲ್ ಲೈಫ್ ಬಹಳ ಕಡಿಮೆ ಆಗ್ಬೋದು, ಬಹಳ ಆಗ್ಬೋದಿಲ್ಲ. ಅದ್ರಲ್ಲಿ ವಿಪರೀತ ಆಸೆ ಆಕಾಂಕ್ಷೆಗಳು ಹುಟ್ಕೋಬಹುದು. ಹುಟ್ಟುವ ಮಕ್ಕಳಿಂದ ನಿಮಗೆ ಸೌಭಾಗ್ಯ ಸಿಗುವುದಿಲ್ಲ. ಹೌದು, ಮಕ್ಕಳಿಂದ ಸುಖ ಸಿಗುವುದಿಲ್ಲ. ಒಳ್ಳೆ ಟ್ಯಾಲೆಂಟ್ ಬೆಳೆಯೋದಿಲ್ಲ. ಪಾಪ್ಯುಲಾರಿಟಿ ಕೆಡುತ್ತೆ. ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರ. ಯಾವುದೇ ಜೊತೆಗೆ ನೀವು ಕಷ್ಟ ಬಂದರೆ ಎದುರಿಸೋಕ್ಕಾಗುವುದಿಲ್ಲ. ಸುಖ ಶಾಂತಿಯಿಂದ ದೂರ ಇರ್ತೀರ. ಕಷ್ಟಗಳು ನಿಮ್ಮನ್ನು ಸದಾ ಬೆನ್ನತ್ತುತ್ತೆ. ಸಾಧನೆಗಳಿಗೆ ತೊಂದರೆ ಆಗುತ್ತೆ. ಪಬ್ಲಿಕ್ ಇಮೇಜ್ ಕೆಡುತ್ತೆ. ಇವೆಲ್ಲವೂ 5ನೇ ಭಾವದ ಕೆಟ್ಟ ಫಲ ಸೂರ್ಯ ಕೊಡ್ತಾನೆ. ಕುಜ ಅಸ್ತಂಗತ ಆಗಿದ್ದಾನೆ ಬಿಡಿ. ಬುಧ 6ನೇ ಮನೆಯಲ್ಲಿ ಬಂದ್ಬಿಟ್ಟಿದ್ದಾನೆ. ನೋಡಿ, 1 ಮತ್ತು 4ನೇ ಭಾವದ ಫಲ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. 1 ಮತ್ತು 4ನೇ ಭಾವದ ಫಲ ಇಲ್ಲಿ ಕೆಟ್ಟದ್ದು ಕೇತು ಮಾಡಿದ, ಇಲ್ಲಿ ಕೆಟ್ಟದ್ದು ಚಂದ್ರ ಮಾಡಿದ. ನೋಡಿ, ದಾಂಪತ್ಯದ್ದು ಹೇಳಿದ್ದೀನಿ ನಾನು ನಿಮಗೆ. ಅಷ್ಟಮ ಶನಿ ಬಿಡಿ, ಅವನು ತಟಸ್ಥನಾಗ್ತಾನೆ. ಅಷ್ಟಮ ಶನಿ ತಟಸ್ಥನಾಗ್ತಾನೆ. ಯಾಕಂದ್ರೆ ಅವನು ಸ್ವಂತ ಮನೆ ಅದು. ನೋಡಿ, ತೇಜಸ್ವಿನಿಯವರಿಗೆ 1ನೇ ಭಾವ ಕೆಟ್ಟಿದೆ, 2ನೇ ಭಾವ ಕೆಟ್ಟಿದೆ, 3ನೇ ಭಾವ ಓಕೆ ಸ್ವಲ್ಪ, 4ನೇ ಭಾವ ಕೆಟ್ಟಿದೆ, 5ನೇ ಭಾವ ಕೆಟ್ಟಿದೆ, 6ನೇ ಭಾವ ಕೆಟ್ಟಿದೆ, 7ನೇ ಭಾವ ಕೆಟ್ಟಿದೆ, 8ನೇ ಭಾವ ತಟಸ್ಥ, 9ನೇ ಭಾವ ಕೆಟ್ಟಿದೆ, 10ನೇ ಭಾವ ಕೆಟ್ಟಿದೆ, 11ನೇ ಭಾವ ಕೆಟ್ಟಿದೆ, 12ನೇ ಭಾವ ಓಕೆ ಸ್ವಲ್ಪ. ನೋಡಿ, ನನಗೆ ಏನು ಜಾತಕ ಹೇಳಿ ನಿಮ್ಮದು, ನಾನು ಏನು ಹೇಳಬೇಕು ಹೇಳಿ ಜಾತಕ. ಈ ಜಾತಕ ಹೇಳುವಾಗೆ ಇದು ಚಾಲೆಂಜಿಂಗ್ ಆಗಿಬಿಟ್ಟಿದೆ. ನೀವು ಒಂದು ಗುಡಿ ಎದುರಿಗೆ ಗ್ರಹಗಳು ಒಂದು ಇದು ಮಾಡ್ತಾರೆ, ಕೆತ್ತನೆದು ಮೂರ್ತಿ ಇದು ಮಾಡಿ ಕೊಟ್ಟಿರ್ತಾರೆ. ಆ ರೀತಿ ನೀವು ಮಾಡಿಸ್ಬೇಕು. 9 ಗ್ರಹಗಳ ಮೂರ್ತಿಯನ್ನು ಮಾಡಿಸಿ ನೀವು ಕೊಟ್ಟರೆ 100ಕ್ಕೆ 100 ಫಲ ಪಡಿತೀರ.
ಹೌದು, 9ನೇ ಭಾವದ ಫಲ ನೀವು ಪಡಿಬೇಕಂದ್ರೆ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂಬತ್ತು ಗ್ರಹಗಳ ಶಾಂತಿ. ಹೌದು, ನೀವು ಮೂರ್ತಿ ಮಾಡಿಸ್ಬೇಕು. ರಾಹು, ಕೇತು, ಶನಿ, ಬುಧ, ಸೂರ್ಯ, ಕುಜ, ಚಂದ್ರ, ಶುಕ್ರ, ಗುರು ಇವೆಲ್ಲರದು ಮೂರ್ತಿ ಮಾಡಿಸಿ ಯಾವುದಾದ್ರೂ ಒಂದು ಆಂಜನೇಯನ ಗುಡಿ ಇಲ್ಲ ದೇವಿ ಗುಡಿ ಮುಂದೆ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅದನ್ನು ಜನರು ಬಂದು ದಿನನಿತ್ಯ ಪೂಜೆ ಮಾಡಬೇಕು. ಆವಾಗ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇಲ್ಲ ಅಂದರೆ ಬಹಳ ಕಷ್ಟಕ್ಕೀಡಾಗ್ತಿರತ್ತೆ ಈಶ್ವನಿಯವರೇ. ನೀವು ಈಗ ಗೊತ್ತಿಲ್ಲ ಹೇಗಿದ್ದೀರೋ ಏನೋ ಗೊತ್ತಿಲ್ಲ, ಬಟ್ ತೊಂದರೆಗಂಕರು ಈಡಾಗ್ತಿರತ್ತೆ ಈಶ್ವನಿ. ಹೌದು, ದಯವಿಟ್ಟು ಬೆಳಗ್ಗೆ ಫೋನ್ ಮಾಡಿ ನನಗೆ. ನೋಡಿ, 1ನೇ ಮನೆ ಸ್ವಾಮಿ, 7ನೇ ನೋಡಿ ಇಲ್ಲಿ 1, 5 ಮತ್ತು 7, 9 ನೋಡಿ. ಹೌದಾ, 1ನೇ ಮನೆ ಸ್ವಾಮಿ ಹಾಗೂ 7ನೇ ಮನೆ ಸ್ವಾಮಿ 3ರಲ್ಲಿದ್ದಾರೆ. ಬಟ್ 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ದಾಂಪತ್ಯ ನಡೀತಾ ಇದೆ ನಿಮಗೆ. ಹೌದು, ಒಂದೊಂದ್ಸಲ ಎಡುತ್ತೆ, ಒಂದೊಂದ್ಸಲ ಸಾಗುತ್ತೆ, ಒಂದೊಂದ್ಸಲ ಎಡುತ್ತೆ, ಒಂದೊಂದ್ಸಲ ಸಾಗುತ್ತೆ. ಒಂದೊಂದ್ಸಲ ಎಡುತ್ತೆ, ಒಂದೊಂದ್ಸಲ ಸಾಗುತ್ತೆ, ಒಂದೊಂದ್ಸಲ ವಿಕೋಪಕ್ಕೆ ಹೋಗುತ್ತೆ, ಒಂದೊಂದ್ಸಲ ವಿಪರೀತ ಲವ್ ಇರುತ್ತೆ. ಈ ರೀತಿ ಆಗುತ್ತೆ ನಿಮ್ದು ಇದು ಏನು ದಾಂಪತ್ಯ. ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ಏನೇನಿದೆ ನೋಡೋಣ. 7ನೇ ಮನೆ ಶುಕ್ರ ನಿಮ್ಮ ದಾಂಪತ್ಯವನ್ನು ಹಿಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಬಹಳ ಕಷ್ಟಕ್ಕೀಡಾಗ್ತಿದ್ದಾರೆ ನೀವು. ಕೆಲಸ ನೋಡಿ, 1ನೇ ಭಾವದ ಸ್ವಾಮಿನೇ ನೀಚ ಆಗಿದ್ದಾನೆ ಇಲ್ಲಿ. ಬಟ್ 2 ಮತ್ತು 9ನೇ ಮನೆ ಸ್ವಾಮಿ ಲಗ್ನದಲ್ಲಿರೋದ್ರಿಂದ, ಸೂರ್ಯ ಲಗ್ನದಲ್ಲಿರೋದ್ರಿಂದ, ನಿಮ್ಮ ಶುಕ್ರ ಸ್ವಂತ ಮನೆಯಲ್ಲಿರೋದ್ರಿಂದ ನಿಮ್ಮ ಬಂಡಿ ಸಾಗ್ತಾ ಇದೆ. ನಿಮ್ಮ ಬಂಡಿ ಸಾಗ್ತಾ ಇದೆ. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ. ಸದ್ಯ ರಾಹು ದಶೆಯಲ್ಲಿದ್ದೀರಾ ಈಗ ನೋಡಿ. 9 ಗ್ರಹಗಳ ನೀವು ಮೂರ್ತಿಯನ್ನ ಮಾಡಿ ಕೊಡೋದು ಉತ್ತಮ. ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.